ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ, ನಿಮ್ಮ ಮುಂದೆ ನಿಂತು ನಿಮ್ಮ ಜೀವನದಲ್ಲಿರೋ ಅತ್ಯಂತ ಪ್ರಿಯಕರ ವ್ಯಕ್ತಿನ ಎಲ್ಲರ ಮುಂದೆನೂ ಅವಮಾನ ಮಾಡ್ತಿರ್ತಾರೆ. ನೀವು ಅದನ್ನು ನೋಡ್ತಿರ್ತೀರ. ನಿಮ್ಮೊಳಗಡೆ ನೋವು, ಸಿಟ್ಟು, ಅಸಹನೆ ಎಲ್ಲನೂ ತುಂಬ್ತಾ ಇರುತ್ತೆ. ಆದರೆ ನೀವೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ನಿಮ್ಮ ತಂದೆ ಆಗಿರ್ತಾರೆ. ಸೊ ಇಂಥದೇ ಒಂದು ಸಿಚುವೇಶನಲ್ಲಿ ಒಬ್ಳು ಏನು ಮಾಡ್ತಾಳೆ ಗೊತ್ತಾ? ತನ್ನ ಜೀವನವನ್ನೇ ಬೆಂಕಿಗೆ ಅರ್ಪಣೆ ಮಾಡ್ತಾಳೆ. ಸೊ ಆ ಒಂದು ನಿರ್ಧಾರ ದೇವರ ಸಿಟ್ಟನ್ನೇ ಎಬ್ಸುತ್ತೆ, ಭೂಮಿ ನಡುಗುವಷ್ಟು ಡಿಸ್ಟ್ರಕ್ಷನ್ಗೆ ಕಾರಣ ಆಗುತ್ತೆ. ಆ ಸಿಚುವೇಶನಲ್ಲೇ ಹುಟ್ಟಿದ್ದು ವೀರಭದ್ರ. ಈ ಕತೆ ಕೇವಲ ದೇವ್ರ ಕತೆ ಅಲ್ಲ, ಇದೊಂದು ಇಮೋಷ್ನಲ್ ರೋಲರ್ ಕೋಸ್ಟರ್. ಇಲ್ಲಿ ಈಗೋ ಇದೆ, ಲವ್ ಇದೆ, ಆ್ಯಂಗರ್ ಇದೆ, ರಿವೆಂಜ್ ಕೂಡ ಇದೆ. ಈ ಕಥೆಯಲ್ಲಿ ಬರೋ ಪ್ರತಿ ಒಂದು ಘಟನೆನೂ ನಮ್ಮ ಲೈಫ್ಗೆ ರಿಲೇಟ್ ಆಗುವ ಹಾಗೆ ಇರುತ್ತೆ. ಈ ಕತೆ ಕೇಳ್ತಾ ಇದ್ದಂತೆ ಈ ಸಿಚುವೇಶನ್ನ ತಪ್ಪಿಸ್ಬೋದಾಗಿತ್ತ ಅಂತ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲ ಈ ವಿಡಿಯೋ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದು ದಕ್ಷ ಪ್ರಜಾಪತಿ ಬ್ರಹ್ಮನ್ ಮಗ, ತುಂಬ ಪವರ್ಫುಲ್. ಆದರೆ ಅವನ ಬಿಗ್ಗೆಸ್ಟ್ ವೀಕ್ನೆಸ್ಸೇ ಈಗೋ. ಅವನು ತನ್ನ ಪವರ್ ಮತ್ತು ಸ್ಟೇಟಸ್ ಮೇಲೆ ತುಂಬ ಪ್ರೈಡ್ ಇಟ್ಕೊಂಡಿರ್ತಾನೆ. ಅವನ ಮಗಳೇ ಸತಿ. ಅವಳು ಕಂಪ್ಲೀಟ್ ಅಪೋಸಿಟ್, ಪ್ಯೂರ್ ಲವ್, ಡಿವೋಷನ್ ಇಟ್ಕೊಂಡಿರ್ತಾಳೆ. ಸೊ ಸತಿ ಶಿವನನ್ನು ಡೀಪ್ಲಿ ಲವ್ ಮಾಡ್ತಾ ಇರ್ತಾಳೆ. ಶಿವ ಯಾರು ಅಂದರೆ ಸಿಂಪಲ್ ಆ್ಯಂಡ್ ಸೈಲೆಂಟ್, ರೂಲ್ಸ್ ಫಾಲೋ ಮಾಡೋ ಟೈಪ್ ಅಲ್ವೇ ಅಲ್ಲ. ಅವರಿಗೆ ಸೊಸೈಟಿ ನಾರ್ಮ್ಸ್ ಮುಖ್ಯನೇ ಅಲ್ಲ. ಇದು ಒಂದೇ ಕಾರಣಕ್ಕೆ ದಕ್ಷ ಪ್ರಜಾಪತಿಗೆ ಶಿವನ್ ಕಂಡ್ರೆ ಇಷ್ಟ ಇರಲ್ಲ. ಅವನಿಗನ್ಸುತ್ತೆ ನನ್ನ ಮಗಳಿಗಿಂತವನೇಕೆ ಅಂತ. ಆದರೆ ಸತಿಯ ಇನ್ಸಿಸ್ಟಿಂದ ಅವರಿಬ್ರಿಗೂ ಮದುವೆ ಆಗುತ್ತೆ. ಪ್ರಜಾಪತಿ ಮನಸ್ಸಲ್ಲಿ ಅವನ ಈಗೋ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಅವನು ಶಿವನ್ನ ಎಕ್ಸೆಪ್ಟು ಮಾಡಲ್ಲ, ರೆಸ್ಪೆಕ್ಟು ಮಾಡಲ್ಲ. ಒಂದು ದಿನ ದಕ್ಷ ಡಿಸೈಡ್ ಮಾಡಿದಾನೆ ಒಂದು ದೊಡ್ಡ ಯಜ್ಞ ಮಾಡಬೇಕು ಅಂತ. ಆ ದೊಡ್ಡ ಕಾರ್ಯಕ್ರಮಕ್ಕೆ ಎಲ್ಲ ದೇವರುಗಳು, ಋಷಿಗಳು, ಮಹರ್ಷಿಗಳಿಗೆ ಇನ್ವೈಟ್ ಕೊಡ್ತಾನೆ. ಆದರೆ ಒಂದು ಮೇಜರ್ ಡಿಸಿಷನ್ ತಗೊಳ್ತಾನೆ. ಶಿವ ಮತ್ತು ಸತಿನ ಇಂಟೆನ್ಷನ್ಲಿ ಇಗ್ನೋರ್ ಮಾಡ್ತಾನೆ. ಇದು ಕೇವಲ ಮರ್ತಿದ್ದಲ್ಲ, ಇದು ಪ್ಲಾನೆಡ್ ಇನ್ಸಲ್ಟ್. ಸತಿಗೆ ಈ ವಿಷಯ ಗೊತ್ತಾದಾಗ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ನನ್ನ ಸ್ವಂತ ತಂದೆ ನನ್ನನ್ನು ಕರೀಲಿಲ್ಲ ಅನ್ನೋ ಥಾಟ್ ಅವಳಿಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಆದರೂ ಅವಳು ಡಿಸೈಡ್ ಮಾಡ್ತಾಳೆ, ನಾನು ಹೋಗ್ತೀನಿ, ಇದು ನನ್ನ ತಂದೆ ಮನೆ ಅಂತ. ಆದರೆ ಶಿವ ಕಾಮಾಗಿ ಹೇಳ್ತಾರೆ, ಇನ್ವೈಟ್ ಇಲ್ಲ ಅಂದರೆ ಹೋಗಬೇಡ, ನಿನ್ಗಲ್ಲಿ ರೆಸ್ಪೆಕ್ಟ್ ಸಿಗಲ್ಲ ಅಂತ. ಆದರೆ ಸತಿ ತನ್ನ ಇಮೋಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಹೋಗ್ತಾಳೆ. ಯಜ್ಞ ಸ್ಥಳಕ್ಕೆ ಹೋದ್ಮೇಲೆ ಸತಿ ಎಕ್ಸೆಪ್ಟ್ ಮಾಡಿದ್ದು ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಯಾರು ಅವಳನ್ನ ವಾರ್ಮ್ ಆಗಿ ವೆಲ್ಕಮ್ ಮಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಕೆಲವು ಜನ ಇಗ್ನೋರ್ ಕೂಡ ಮಾಡ್ತಾರೆ. ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಏನಂದರೆ, ಎಲ್ಲರ ಮುಂದೆನೂ ಶಿವನ ಬಗ್ಗೆ ಇನ್ಸಲ್ಟ್ ಮಾಡ್ತಾನೆ. ಅವನು ಕೆಟ್ಟದಾಗಿ ಮಾತಾಡ್ತಾನೆ. ಅದನ್ನು ಸತಿ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಇಮ್ಯಾಜಿನ್ ಮಾಡಿ, ನೀವು ಲವ್ ಮಾಡೋ ಪರ್ಸನ್ನ ಪಬ್ಲಿಕ್ಕಲ್ಲಿ ಇಷ್ಟು ಡಿಗ್ರೇಡ್ ಮಾಡಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ಆ ಸಿಚುವೇಶನ್ನಲ್ಲಿ ಸತಿಗೂ ಅಷ್ಟೇ ನೋವಾಯಿತು. ಸತಿ ಟ್ರೈ ಮಾಡ್ತಾಳೆ ಡಿಫೆಂಡ್ ಮಾಡೋಕ್ಕೆ, ಆದರೆ ಆ ಸಿಚುವೇಶನ್ನಲ್ಲಿ ಸತಿ ಮಾತನ್ನ ಯಾರೂ ಕೇಳಲ್ಲ. ಆ ಸೈಲೆನ್ಸ್ ಇನ್ನೂ ಪೇನ್ಫುಲ್. ಆ ಕ್ಷಣದಲ್ಲಿ ಅವಳು ಕಂಪ್ಲೀಟ್ಲಿ ಬ್ರೇಕ್ ಆಗ್ತಾಳೆ ಮತ್ತು ಒಂದು ಶಾಕಿಂಗ್ ಡಿಸಿಷನ್ ತಗೊತಾಳೆ. ನಾನು ಈ ಅವಮಾನದಲ್ಲಿ ಬದುಕಲ್ಲ ಅಂಥೇಳಿ ಯಜ್ಞದ ಅಗ್ನಿಗೆ ಹಾರಿ ತನ್ನನ್ನು ತಾನೇ ಆತ್ಮದಾನ ಮಾಡಿ. ಈಗ ಈ ಸ್ಟೋರಿ ನೆಕ್ಸ್ಟ್ ಲೆವೆಲ್ಗೆ ತಲುಪುತ್ತೆ. ಸತಿಯ ಸಾವಿನ ಸುದ್ದಿ ಶಿವನ್ಗೆ ತಲುಪುತ್ತೆ. ಆ ಕ್ಷಣ ಇಮ್ಯಾಜಿನ್ ಮಾಡಿ, ನಿಮ್ಮ ಲೈಫ್ನಲ್ಲಿರೋ ಇಂಪಾರ್ಟೆಂಟ್ ವ್ಯಕ್ತಿ ಆ ಕ್ಷಣ ಇಲ್ಲ ಅಂದರೆ ನಿಮ್ಗೆ ಹೇಗನ್ಸುತ್ತೆ? ಶಿವನಿಗೆ ಅದೇ ಶಾಕ್. ಅವರ ದುಃಖ ಕೋಪವಾಗಿ ಬದಲಾಗುತ್ತೆ. ಆ ಕೋಪ ಗ್ರ್ಯಾಜುವಲಿ ಅನ್ಕಂಟ್ರೋಲೇಬಲ್ ಆಗುತ್ತೆ. ಪ್ರಕೃತಿ ಬದಲಾಗುತ್ತೆ, ಗಾಳಿ ಬದಲಾಗುತ್ತೆ. ಶಿವ ತಮ್ಮ ಜಟೆಯನ್ನು ಕೋಪದಿಂದ ನೆಲಕ್ಕೆ ಬಿಸಾಡ್ತಾರೆ. ಅದೇ ಮೂಮೆಂಟಲ್ಲಿ ಒಂದು ಭೀಕರ ಶಕ್ತಿ ಹುಟ್ಟುತ್ತೆ. ಅವನೇ ವೀರಭದ್ರ. ಅವನ ಅಪಿಯರೆನ್ಸ್ ನೋಡಿದ್ರೆ ದೇವರುಗಳಿಗೂ ಭಯ. ಕಣ್ಣುಗಳಲ್ಲಿ ಬೆಂಕಿ, ಶರೀರದಲ್ಲಿ ಅಸಹ್ಯ ಶಕ್ತಿ. ಅವನು ಬಾರ್ನ್ ಆಗಿದ್ದು ಒಂದೇ ಕಾರಣಕ್ಕೆ, ರಿವೆಂಜ್. ಶಿವ ಅವನಿಗೆ ಆರ್ಡರ್ ಕೊಡ್ತಾರೆ, ಹೋಗು ಯಜ್ಞವನ್ನು ಕಂಪ್ಲೀಟ್ ಆಗಿ ನಾಶ ಮಾಡುವಂತ. ವೀರಭದ್ರ ಸ್ಟ್ರೋಮ್ ಥರ ಹೋಗ್ತಾನೆ. ಅಲ್ಲಿ ಹೋಗಿ
ಆ ಯಜ್ಞವನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ತಾನೆ. ದೇವರುಗಳು ಅಟೆಂಪ್ಟ್ ಮಾಡ್ತಾರೆ ಅವನ್ನ ಸ್ಟಾಪ್ ಮಾಡೋಕೆ, ಆದ್ರೆ ಯಾರ ಕೈಯಲ್ಲೂ ಆಗಲ್ಲ. ಅವನು ಅನ್ಸ್ಟಾಪಬಲ್. ಕೊನೆಗವನು ತಕ್ಷಣ ತಲೆ ಕತ್ತರಿಸ್ತಾನೆ. ಯಜ್ಞ ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗುತ್ತೆ. ಎಂಟೈರ್ ಪ್ಲೇಸ್ ಸೈಲೆಂಟ್ ಆಗುತ್ತೆ. ಡಿಸ್ಟ್ರಕ್ಷನ್ ಕಂಪ್ಲೀಟ್. ಈ ಸ್ಟೋರಿನ ನಾವು ಡೀಪ್ಲಿ ಅನಲೈಸ್ ಮಾಡಿದ್ರೆ ಇದು ಕೇವಲ ಮಿತ್ ಅಲ್ಲ ಅಂತ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ಲಿ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಇದೆ. ದಕ್ಷನಿಗೂ ಎಂಟೈರ್ ಟ್ರಾಜಿಡಿಗೆ ಕಾರಣ. ರೆಸ್ಪೆಕ್ಟ್ ಕೊಡದಿದ್ರೆ ರಿಲೇಶನ್ಶಿಪ್ ಸರ್ವೈವ್ ಆಗಲ್ಲ. ಸತ್ಯ ಲವ್ ಅವಳನ್ನ ಸ್ಯಾಕ್ರಿಫೈಸ್ ಕಡೆಗೆ ಕರ್ಕೊಂಡು ಹೋಯ್ತು. ಶಿವನ ಆಂಗರ್ ಕಂಟ್ರೋಲ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ತೋರಿಸ್ತು. ವೀರಭದ್ರ ಅಂದ್ರೆ ಏನು? ಅದು ಆಂಗರ್ನ ಫಿಸಿಕಲ್ ಫಾರ್ಮ್. ನಮ್ಮಲ್ಲೂ ಹೀಗೆ ಇದೆ. ನಾವು ಆಂಗರ್ನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಡಿಸ್ಟ್ರಕ್ಷನ್ಗೆ ಕಾರಣವಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಲೆಸನ್, ಸೈಲೆನ್ಸ್ ಕೂಡ ತಪ್ಪು. ಸತಿಯ ಪರವಾಗಿ ಯಾರೂ ನಿಂತ್ಕೊಳ್ಳಿಲ್ಲ. ಇದು ಕೂಡ ಈ ಟ್ರಾಜಡಿಗೆ ರೀಸನ್ ಆಗುತ್ತೆ. ಸೊ ಈ ಸ್ಟೋರಿಯಲ್ಲಿ ನಮಗೆ ಪವರ್ಫುಲ್ ಲೆಸನ್ ಕೊಡುತ್ತೆ. ಈಗೋ ಪ್ಲಸ್ ಡಿಸ್ರೆಸ್ಪೆಕ್ಟ್ is equal to destruction. Love plus attachment is equal to sacrifice. ಸತಿದೇವಿ ಮತ್ತು ವೀರಭದ್ರನ ಕತೆ ಬರೀ ಮಿತ್ತಲ್ಲ, ಇದು ನಮ್ಮ ಲೈಫ್ಗೆ ಮಿರರ್ ಇದ್ದಂತೆ. ನಾವು ನಮ್ಮ ಈಗೋನ ಕಂಟ್ರೋಲ್ ಮಾಡ್ತೀವ, ನಮ್ಮ ಆ್ಯಂಗರ್ನ ಮ್ಯಾನೇಜ್ ಮಾಡ್ತೀವ. ಯಾಕಂದರೆ ಈ ಸ್ಟೋರಿಲಾದಂತೆ ನಮ್ಮ ಲೈಫಲ್ಲೂ ಒಂದು ಅನ್ಕಂಟ್ರೋಲೆಬಲ್ ಡಿಸ್ಟ್ರಕ್ಷನ್ ಆಗ್ಬೋದು.